ಬೆಂಗಾಲಿ ಬ್ಯೂಟಿ ಕರ್ನಾಟಕದ ಸೊಸೆ H2O ಸಿನಿಮಾ ಮೂಲಕ ಕನ್ನಡದ ಮನೆ ಮಾತಾಗಿ ಹೂವೆ, 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 ಹೂವೆ. ಅಷ್ಟೇ ಅಲ್ಲದೆ ಉಪ್ಪಿ ಸರ್ ಅವರ ಮನ ದರಸಿಯಾಗಿ ಈಗ 50 ಸಿನಿಮಾಗಳನ್ನ ಮಾಡಿ ಮುನ್ನುಗ್ತಾ ಇರುವಂತಹ ಬಂಗಾರದ ಜಿಂಕೆ ಅಂತಾನೆ ಹೇಳ್ಬೋದು. ಉಪ್ಪಿ ಸರ್ ಅವರ ಮನದರಸಿ ಅಂತಂದ್ರೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು. ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಅದೇ ಚಾರ್ಮು, ಅದೇ ಲುಕ್ಕು, ಬಟ್ ಸ್ವಲ್ಪ ಕ್ಯೂಟ್ನೆಸ್ ನ ಸೈಡ್ ಇಟ್ಟು ಇವತ್ತು ಒಳ್ಳೆ ಟೆರರ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಚಿಕ್ಕ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಮಾದರಿಯಾಗಿ ಒಂದು ಡಿಟೆಕ್ಟಿವ್ ಅಥವಾ ಏನೋ ಕಷ್ಟ ಸುಖ ಬರುತ್ತೆ ಜೀವನದಲ್ಲಿ, ಇನ್ನೂ ಮುಂದೆ ಹೋಗೋದು, ಒಂದು ಧೈರ್ಯ ತಗೊಂಡು ಮುಂದೆ ಹೋಗಬೇಕು ಜೀವನದಲ್ಲಿ, ಆ ಥರ ಒಂದಷ್ಟು ಏನೋ ಮೆಸೇಜ್ಗಳು ಇದೆ. ನೀವು 50 ಸಿನಿಮಾ ಮಾಡಿದ್ದೀರಾ ಅಂತಂದ್ರೆ ಅವರು ನಿಮ್ಗೆ ಅಷ್ಟೇ ಒಂದು ಪ್ರೋತ್ಸಾಹ, ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಕ್ಸಸ್ಫುಲ್ ಪುರುಷದಿಂದ ಒಂದು ಹೆಣ್ಣು ಇರ್ತಾರೆ, ಬಟ್ ಒಂದು ಸಕ್ಸಸ್ಫುಲ್ ಹೆಣ್ಣಿಂದ ಇಡೀ ಕುಟುಂಬ ಇರ್ತಾರೆ ಅಂತ ಮಕ್ಕಳು ಕೂಡ ಇವಾಗ ಅವ್ರು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ, ಸೊ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನೀವು ಮನೇಲಿ ಕೆಲಸ ಮಾಡ್ತೀರಾ ಮೇಡಮ್? ಮನೆ ಪೂಜೆ ಇತ್ತು, ನೆನೆ ಹುಣ್ಣಿಮೆ ಇತ್ತು, ಸೊ ಅದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ರೆಡಿ ಆದೆ. ಅದಕ್ಕೆ ಇಬ್ಬರದು ಲವ್ ಮ್ಯಾರೇಜು. ಸಮಯ ಹೆಂಗೆ ಕೊಟ್ಟಿದ್ದೀರಾ ಮೇಡಮ್ ಇಬ್ರು ಅಂತ? ಮೇಡಮ್ ಸರ್ ನಿಮ್ಮನ್ನ ಏನಂತ ಕರೀತಾರೆ ಮೇಡಮ್? ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮ ಬ್ಯೂಟಿ, ನಿಮ್ಮ ನಗು, ನಿಮ್ಮ ಧ್ವನಿ ಅಥವಾ ಮಾತಾಡುವಂತಹ ವೇ ಇಲ್ಲಿವರೆಗೂ ಕೂಡ ಚೇಂಜ್ ಆಗಿದ್ದೇ ಇಲ್ಲ. ಏನ್ ಮೇಡಮ್ ಸೀಕ್ರೆಟ್? ನಿಮ್ ಕೋಪನೇ ಬರಲ್ಲ ಹಾಗಾದ್ರೆ? ಕೋಪ ಬರುತ್ತೆ ಖಂಡಿತ, ಬಟ್ ಏಜ್ ಆಗ್ತಾ ಎಲ್ರಿಗೂ ಅದು ಒಂದು ರಿಯಲೈಸ್ ಆಗುತ್ತೆ. ಸುಮ್ಮನೆ ಕೂಗಾಡಿದ್ರೆ ನಾವು ಇನ್ನೊಬ್ರಿಗೆ ಹರ್ಟ್ ಮಾಡ್ತೀವಿ ಅಷ್ಟೇ. ಇಬ್ರು ಆಂಗ್ರಿ ಆಗಿದ್ರೆ ಏನೋ ಸಾಲ್ವ್ ಆಗಲ್ಲ, ಒಬ್ರು ಕಾಮ್ ಆಗಿ ಇದ್ರೇನೆ ನಾವು ಸಾಲ್ವ್ ಮಾಡ್ಬೇಕು.